ಸಾರಬೇಕು ಅನ್ನತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಸಂದೇಶ ನಮ್ಮದು. ಮತ್ತು ಈ ಒಂದು ಸಮಾಗಮದ ಈ ಒಂದು ಬುಡಕಟ್ಟು ಸಮ್ಮೇಳನ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನೈತೆ ಅಮ್ಮ, ರಾಷ್ಟ್ರ ಮಟ್ಟದ ಒಂದು ವೇದಿಕೆಯನ್ನು ಮಾಡತಕ್ಕಂಥ ಸಂಕಲ್ಪ ಇದೆ ನಮ್ಮದು. ರಾಷ್ಟ್ರ ಮಟ್ಟದ ಒಂದು ಸಂಕಲ್ಪ, ಒಂದು ವೇದಿಕೆಯನ್ನು ಮಾಡಬೇಕು. ರಾಷ್ಟ್ರ ಮಟ್ಟದಲ್ಲಿ ಬುಡಕಟ್ಟು ಜನಾಂಗದ ಸಂಸ್ಕೃತಿ, ಅಸ್ಮಿತೆ, ಅವರ ಪರಂಪರೆ, ರೀತಿ ರಿವಾಜುಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ವೇದಿಕೆಯನ್ನು ತಯಾರು ಮಾಡ್ತಕ್ಕಂಥದ್ದು ಒಂದು ಗುರಿ. ಮತ್ತು ಯಾರು ಬಿರ್ಸಾ ಮುಂಡಾ ಅವರಿದ್ದಾರೆ, ಆ ಬಿರ್ಸಾ ಮುಂಡಾರ ಅವ್ರು ಮಾಡಿರ್ತಕ್ಕಂಥ ಬುಡಕಟ್ಟು ಜನಾಂಗಕ್ಕೆ ನೀಡಿರ್ತಕ್ಕಂಥ ಬಹಳಷ್ಟು ತ್ಯಾಗ ಏನಿದೆಯಲ್ಲ, ಅವರು ಬುಡಕಟ್ಟು ಜನರ ಸಂರಕ್ಷಣೆಯನ್ನು ಮಾಡಿದ್ದಾರೆ. ಬುಡಕಟ್ಟು ಜನರ ಏನಿದೆ ಅವರ ರೀತಿ ರಿವಾಜುಗಳನ್ನು ಆಚರಣೆ ಮಾಡತಕ್ಕಂಥ ಪ್ರತೀಕವಾಗಿ ಬಿರ್ಸಾ ಮುಂಡಾ 150ನೇ ಜಯಂತಿಯ ಅಂಗವಾಗಿ ನಾವು ಎಲ್ಲರಲ್ಲಿ ಸೇರ್ತಕ್ಕಂಥದ್ದು. ಅವರ ಏನು ಅಸ್ಮಿತೆ ಇತ್ತು, ಅವರ ಆಸೆ ಏನಿತ್ತು, ಆ ಆಸೆಯನ್ನು ನಾವು ಈಡೇರಿಸೋಸ್ಕರವಾಗಿ ನಾವು ಸಮ್ಮೇಳನಕ್ಕೆ ಸೇರ್ತಾ ಇದ್ದೀವಿ ಒಂದು. ಮತ್ತು ಅದೇ ರೀತಿಯಾಗಿ ನಮ್ಮ ಸಮಕಾಲೀನ ಭಾರತದಲ್ಲಿ ಗಿರಿಜನರ ಜ್ಞಾನ ಪರಂಪರೆಯನ್ನು ವೃದ್ಧಿಗೊಳಿಸ್ತಕ್ಕಂಥದ್ದು. ಅದೇ ರೀತಿಯಾಗಿ ನಾವು ಸಾಮಾಜಿಕ ಸಮರಸತೆ ಮತ್ತು ನಾಗರಿಕತೆಯ ಗುರುತನ್ನು ಬಲಪಡಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ನಮ್ಮ ಸಮಾಗಮದ ಅಥವಾ ಸಮ್ಮೇಳನ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಈ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲಿ ಸುಮಾರು ಎಲ್ಲ ರಾಜ್ಯಗಳಿಂದ, ಇವತ್ತು ಕರ್ನಾಟಕ ಇರ್ಬೋದು, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣ ಈ ಭಾಗದಿಂದ ನಾವು ಹೋಗ್ತಾ ಇದ್ದೀವಿ. ನಮ್ಮ ಕರ್ನಾಟಕದಿಂದ ಸುಮಾರು 1,200 ಜನ ನಾವು ಹೋಗ್ತಾ ಇದ್ದೀವಿ. 1,200 ಜನ, 1,200 ಜನ ನಾವು ಕರ್ನಾಟಕದಿಂದ ಹೋಗ್ತಾ ಇದ್ದೀವಿ. ಒಂದು ಸ್ಪೆಷಲ್ ಟ್ರೈನ್ ಮಾಡಿದ್ದೀವಿ ನಾವು. 20ನೇ ತಾರೀಕಿಗೆ ಇಲ್ಲಿಂದ ಹೊರಟು 20ನೇ ತಾರೀಕು ನಾವು ಇಲ್ಲಿಂದ ಬಿಟ್ಟಿವಪ್ಪ ಅಂದ್ರೆ 20ನೇ ತಾರೀಕು ಬೆಳಗ್ಗೆ ಮುಂಚೆ ನಾವು ಬಿಡ್ತೀವಿ. 21 ನಾವು ಎಲ್ಲಿ ಈ ಯಾದಗಿರಿಯವರು ಮತ್ತು ಬೀದರ್ದವ್ರು ನಾವು ಎಲ್ಲಿ ಟ್ರೈನ್ ಹೋಗ್ತಕ್ಕಂಥ ಮೈಸೂರಿನಿಂದ ಬಿಡ್ತಕ್ಕಂಥ ಟ್ರೈನು ನೇರವಾಗಿ ಮೈಸೂರಿನಿಂದ ಅರಸೀಕೆರೆಯಿಂದ ಹುಬ್ಬಳ್ಳಿ, ದಾವಣಗೆರೆ ಈ ರೀತಿಯಾಗಿ ತೆಗೆದುಕೊಂಡು ಕೊನೆಗೆ ಬಿಜಾಪುರ ಬರ್ತಾ, ಬಿಜಾಪುರ ಆದ ನಂತರ ಸೊಲ್ಲಾಪುರ ಹೋಗ್ತಾ, ಸೊಲ್ಲಾಪುರದಿಂದ ಹಾಗೆ ಮುಂದೆ ಹೋಗ್ತದೆ. ಈ ರೀತಿಯಾಗಿ ಇರ್ತಕ್ಕಂಥ ಟ್ರೈನಿಗೆ ನಾವು ಹತ್ಕೊಂಡು ಹೋಗ್ತಾ ಇದ್ದೀವಿ. ಯಾವ್ಯಾವ ಸ್ಟೇಷನ್ಗೆ ನಾವು ಹತ್ಕೊಂಡು ಹೋಗ್ಬೇಕಂತಕ್ಕಂಥದ್ದು ಈಗಾಗಲೇ ನಾವು ಜನರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಮತ್ತು ಈ ಒಂದು ಸಮಾವೇಶದಲ್ಲಿ ನಾವು ಬುಡಕಟ್ಟು ಜನಾಂಗದ ಏನು ತೊಡುಗೆಗಳವ, ಅವರ ಸಂಪ್ರದಾಯಗಳೇನವ, ಅವರ ನೃತ್ಯಗಳೇನವ, ಅವನ್ನ ಎಲ್ಲ ಶೋಭೆಯ ಕ್ರಿಯೆಯಲ್ಲಿ ಪ್ರದರ್ಶನ ಮಾಡ್ತಕ್ಕಂಥ ಒಂದು ಅವಕಾಶ ಇದೆ. ಮತ್ತು ಸಮ್ಮೇಳನದಲ್ಲಿ ಕೂಡ ಯಾರು ನಮ್ಮ ಬುಡಕಟ್ಟು ಜನಾಂಗದ ಸಾಧಕರು ಯಾರಿದ್ದಾರೆ, ಆ ಸಾಧಕರ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮತ್ತು ಸಾಧಕರನ್ನು ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು, ಅವರ ಸಾಧನೆಗಳನ್ನು ಹೇಳ್ತಕ್ಕಂಥದ್ದು ಎಲ್ಲ ಕೆಲಸಗಳು ನಾವು ಈ ಸಮ್ಮೇಳನದಲ್ಲಿ ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ನಮ್ಮ ಬುಡಕಟ್ಟು ಜನಾಂಗದ ಒಂದು ಸಮಾಗಮ ಅಂದರೆ ಒಂದು ರಾಷ್ಟ್ರ ಮಟ್ಟದ ಸಮ್ಮೇಳನ ಕಾರ್ಯಕ್ರಮದ ಬಗ್ಗೆ ನಾವು ಈ ಒಂದು ಜಿಲ್ಲಾ ಮಟ್ಟದಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮೆಲ್ಲ ಪತ್ರಿಕೆಗಳಲ್ಲಿ ಇದನ್ನು ಪ್ರಕಟಿಸಿ, ಇದನ್ನು ಪ್ರಚಾರಪಡಿಸಿ, ಇದು ನಮ್ಮ ಬುಡಕಟ್ಟು ಜನಾಂಗದ ರೀತಿ ರಿವಾಜು ಅಸ್ಮಿತೆಯನ್ನು ಉಳಿಸಿ ಬೆಳೆಸಿ ನಾವು ರಾಷ್ಟ್ರ ಮಟ್ಟದವರೆಗೆ ಒಂದು ವೇದಿಕೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ಕೆ ನಾವು ಹಾಕಿದ್ದೀವಿ. ತಾವೆಲ್ಲರೂ ಸಹಕಾರ ನೀಡುತ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ತಾವು ಹೆಚ್ಚಿನ ಒಂದು ಆಸಕ್ತಿಯನ್ನು ತೋಡಿ ಎಲ್ಲ ಪತ್ರಿಕೆಗಳಲ್ಲಿ ಇದನ್ನು ಪ್ರಕಟಿಸಿ